ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರದಿಂದ ಕೋಲಾರಕ್ಕೆ ಬಂದಿದ್ರಲ್ವಾ, ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗ್ತಾನೆ ಇತ್ತು. ಅಲ್ಲಿನ ಸಾಕಷ್ಟು ಜನ ಕಾರ್ಯಕರ್ತರು, ಸ್ಥಳೀಯರೆಲ್ಲರೂ ಕೂಡ ಬಂದ್ಬಿಟ್ಟು ಬರಲೇಬೇಕು, ಬಾದಾಮಿಲೇ ನಿಂತ್ಕೊಬೇಕು ಸಿದ್ದರಾಮಯ್ಯ ಅಂತ ಪಟ್ಟನ್ನ ಹಿಡಿದಿದ್ರು. ಹೆಲಿಕಾಪ್ಟರ್ ಬೇಕಿದ್ರೆ ಕೊಡಿಸ್ತೀವಿ ಅಂತ. ಆದ್ರೆ ಸಿದ್ದರಾಮಯ್ಯ ಅವರು ಬಿಲ್ಕುಲ್ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಅಭಿಮಾನಿಗಳ ಒತ್ತಡ, ಮತ್ತೊಂದ್ ಕಡೆ ಸೋಲಿನ ಆತಂಕ ಏನಾದರೂ ಇತ್ತ ಅನ್ನುವಂತ ಪ್ರಶ್ನೆ ಇತ್ತು. ದೆಹಲಿಗೆ ತೆರಳಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸಿದ್ದು ಬಾದಾಮಿ ಭಾಗದ ಬೆಂಬಲಿಗರು. ಮತ್ತೊಂದು ಕಡೆ ಬಾದಾಮಿ ಕ್ಷೇತ್ರದ ಹಲವಾರು ಆಕಾಂಕ್ಷಿಗಳಿಂದ ಪತ್ರವನ್ನ ಕೂಡ ಬರೆಯಲಾಗಿದೆ. ಸಿದ್ದರಾಮಯ್ಯ ಬಾದಾಮಿ ತೊರೆಯಲಿಕ್ಕೆ ಭೀತಿ ಕಾರಣನ, ಸ್ಥಳೀಯ ನಾಯಕರ ವಿರೋಧ ಏನಾದರೂ ಇತ್ತ ಅಥವಾ ಭಿನ್ನಾಭಿಪ್ರಾಯ ಪ್ರಮುಖವಾಗಿ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸ್ಥಳೀಯ ಮುಖಂಡರಿಗೆ ಸಿದ್ದರಾಮಯ್ಯ ಮೇಲೆ ಮುನಿಸಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಜನ ಬೆಂಬಲಿಸಿದ್ರು ಕೂಡ ಪಕ್ಷದ ಮುಖಂಡರ ಕಂಟಕವಾಗುವಂತ ಚಾನ್ಸಸ್ ಏನಾದರೂ ಇದ್ದಂತ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಈ ನಿರ್ಧಾರಕ್ಕೆ ಬಂದ್ಬಿಟ್ರ ಅಂತ ಬಾದಾಮಿ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರಗಳು ಇದು. ಯಾವ ಕಾರಣಕ್ಕೋಸ್ಕರ ನಮ್ಮ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಕುತೂಹಲ ಬಂದೇ ಬರುತ್ತಲ್ಲ. ಅವ್ರು ಹೇಳ್ಬೋದು, ಅದು ದೂರ ಇದೆ ಕಾನ್ಸ್ಟಿಟ್ಯೂಯೆನ್ಸಿ, ಆ ಕಾರಣಕ್ಕೋಸ್ಕರ ನನಗೆ ತುಂಬಾ ಕಷ್ಟ ಆಗುತ್ತೆ ಓಡಾಡ್ಲಿಕ್ಕೆ, ಸೊ ಹೀಗಾಗಿನೇ ಹತ್ರ ಇರುವಂತ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಆದರೂ ಕೂಡ ಕೆಲವೊಂದು ವಿಚಾರಗಳು ಕೂಡ ಇಲ್ಲಿಗೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರದಿಂದ ಕೋಲಾರಕ್ಕೆ ಹೋಗ್ಲಿಕ್ಕೆ ಪ್ರಮುಖ ಕಾರಣ ಅವ್ರು ಕೊಡ್ತಾ ಇರುವಂಥದ್ದು ದೂರ ಆಗುತ್ತೆ ಅಂತ. ಆದ್ರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಸ್ಥಳೀಯ ನಾಯಕರು ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಹೊಂದಿದ್ದಂತ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಆ ಕ್ಷೇತ್ರ ಬೇಡಪ್ಪ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ರ ಅನ್ನುವಂತ ಪ್ರಶ್ನೆಗಳಿದೆ. ಅಲ್ಲಿನ ಸ್ಥಳೀಯರೆಲ್ಲ ಏನೇ ಒತ್ತಡ ಹಾಕಿದ್ರು ಕೂಡ. ಖಂಡಿತವಾಗ್ಲೂ ಪೃಥ್ವಿರಾಜ್, 2018ರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾದಾಮಿನ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಉತ್ಸಾಹವನ್ನ ಇಲ್ಲಿನ ಮುಖಂಡರು ತೋರಿದ್ರು. ಪದೇ ಪದೇ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಕೂಡ ಹೇಳಿದ್ರು. ಅದರಲ್ಲಿ ಬಾದಾಮಿ ಕ್ಷೇತ್ರದ ಮತದಾರರು ಮತ್ತು ಬೆಂಬಲಿಗರು ಮಾತ್ರವಲ್ಲ, ರಾಜ್ಯದ ಪ್ರಮುಖ ನಾಯಕರು ಕೂಡ ಇರುವಂತದ್ದು. ಅಂದ್ರೆ SR ಪಾಟೀಲ್ ಆಗಿರ್ಬೋದು, ಇನ್ನುಳಿದಂತೆ ಮೇಟಿ ಅವರಾಗಿರ್ಬೋದು, ಎಲ್ಲಾ ಜಿಲ್ಲೆಯ ಎಲ್ಲಾ ನಾಯಕರು ಕೂಡ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಬಾದಾಮಿಯಿಂದ ಸ್ಪರ್ಧೆ ಮಾಡಿಸಿ ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟು ಇಲ್ಲಿಗೆ ಕರ್ಕೊಂಡ್ಬಂದು ಚುನಾವಣೆಯನ್ನ ಮಾಡಿದ್ರು. ಹೋದ ಬಾರಿ ಇದ್ದಂತಹ ಉತ್ಸಾಹ ಈ ಬಾರಿ ಇಲ್ಲಿನ ನಾಯಕರಲ್ಲಿ ಕಾಣಿಸ್ತಾ ಇಲ್ಲ. ಯಾರೊಬ್ರು ಕೂಡ, ಅಂದ್ರೆ ಬೆಂಬಲಿಗರನ್ನ ಹೊರತುಪಡಿಸಿ ಜಿಲ್ಲೆಯ ನಾಯಕರು ಯಾರೊಬ್ರು ಕೂಡ ಸಿದ್ದರಾಮಯ್ಯನವರು ಇಲ್ಲಿಗೆ ಬರ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲ. ಆದ್ರೆ ಅವರ ಬೆಂಬಲಿಗರು ಮಾತ್ರ ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯನವರು ಬಾದಾಮಿನಲ್ಲೇ ಸ್ಪರ್ಧೆ ಮಾಡ್ಬೇಕು ಅನ್ನೋ ಒತ್ತಡವನ್ನ ಹೇಳ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಜನ ಇಂದು ಅಥವಾ ನಾಳೆ ರಾಹುಲ್ ಗಾಂಧಿ ಅವರ ಸಮಯ ನಿಗದಿ ಆಗ್ಲಿಕ್ಕಿದೆ. 50ಕ್ಕೂ ಹೆಚ್ಚು ಜನ ವಿಮಾನದ ಮೂಲಕ ದೆಹಲಿಗೆ ತೆರಳಿ ಅವರನ್ನ ಭೇಟಿ ಮಾಡಿ ಒತ್ತಡವನ್ನ ಹೇರುವಂತ ಕೆಲಸ ನಡೀತಾ ಇದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏನು ಕೆಪಿಸಿಸಿ ಇಂದ ಅರ್ಜಿಯನ್ನ ಸಲ್ಲಿಸೋದಕ್ಕೆ, ಟಿಕೆಟ್ಗಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನು ಅರ್ಜಿ ಆಹ್ವಾನವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲೇ 3ಕ್ಕೂ ಹೆಚ್ಚು ಜನ ಇಲ್ಲಿ ತರಾತುರಿಯಲ್ಲಿ ಅರ್ಜಿಯನ್ನ ಹಾಕಿದ್ರು, ನಾಮುಂದು ತಾಮುಂದು ಅಂತ. ಅಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಬರ್ಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರೆ, ಇನ್ನೊಂದಿಷ್ಟು ಜನ ಸಿದ್ದರಾಮಯ್ಯನವರು ಇಲ್ಲಿಂದ ಕ್ಷೇತ್ರವನ್ನು ತೊರೆದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಯ್ತಾ ಇರುವಂತದ್ದು. ಇದಕ್ಕೆ ಪ್ರಮುಖವಾಗಿ ಅಂತಂದ್ರೆ ಸದ್ಯಕ್ಕೆ ಈಗ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಚಿಮ್ಮನಕಟ್ಟಿ ಕುಟುಂಬ, ಅಂದ್ರೆ ಬಿ ಚಿಮ್ಮನಕಟ್ಟಿ ಅವರಾಗಿರ್ಬೋದು ಅಥವಾ ಅವರ ಪುತ್ರ ಭೀಮಸೇನ್ ಚಿಮ್ಮನಕಟ್ಟಿ ಅವರಾಗಿರ್ಬೋದು, ಇವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಒತ್ತಡ ಕೂಡ ಇದೆ. ಈ ರೀತಿಯಾಗಿ ಸಾಕಷ್ಟು ಜನ ಇಲ್ಲಿ ಆಕಾಂಕ್ಷಿಗಳು ಕೂಡ ಇರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯನವರು ಬರ್ಬೇಕು ಅನ್ನುವಂತಹ ಬಣ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರಂತೂ ಡಿಸೈಡ್ ಮಾಡಿದ್ದಾರೆ ಅಲ್ಲಿ ಬರೋದಿಲ್ಲ ಅಂತ. ಬಟ್ ರಾಹುಲ್ ಗಾಂಧಿ ಅವರ ಬಳಿ ಸ್ಥಳೀಯರು ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರಿಯಾಕ್ಷನ್ ಬರುತ್ತೆ ರಾಹುಲ್ ಗಾಂಧಿ ಅವರಿಂದ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.